ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂತ ಏನು ಬರುತ್ತೆ, ಈ ಸಮಯದಲ್ಲಿ ಹಿಂದೆ ನಮ್ಮ ಪೂರ್ವಜರು, ಈಗೂ ಸಹ ನಮ್ಮ ಅಜ್ಜ ಅಜ್ಜಿ ಅಥವಾ ನಮ್ಮ ಅಪ್ಪ ಅಮ್ಮ ಎಲ್ಲ ಏನು ಹೇಳ್ತಾರೆ, ಹುಷಾರಾಗಿರಿ ಹೊರಗಡೆ ಹೋಗ್ಬೇಕಾರೆ ಅಂತ ಹೇಳ್ತಾರೆ. ಹೌದು. ಯಾಕೆ ಅಂದರೆ ಈ ಭೂಮಿ ಮೇಲೆ ಏನು ಗುರುತ್ವಾಕರ್ಷಣದ ಬಲ ಉತ್ಕರ್ಷತೆ ಇರುತ್ತೆ ಭೂಧರೆ ಮೇಲೆ, ಚತುರ್ದಶಿ ಹುಣ್ಣಿಮೆ, ಚತುರ್ದಶಿ ಅಮಾವಾಸ್ಯೆಯ ದಿವಸ ಅದರ ಒಂದು ಉತ್ಕರ್ಷ ವಿಪರೀತವಾಗಿರುತ್ತೆ. ಅದು ಋಣಾತ್ಮಕವಾಗಿದ್ದರೆ ಅಂದರೆ ನೆಗೆಟಿವ್ ಆಗಿದ್ದರೆ ಉದ್ರೇಕ ಆಗತ್ತೆ. ಆದ ಕಾರಣ ಹೊರಗೆ ಹೋಗಬೇಕಾದ್ರೆ ಈಗ ಎಲ್ಲೆಲ್ಲಿ ನೀರಿನ ಅಂಶ ಇದೆ, ಈಗ ನೋಡಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸಮುದ್ರ ಉಕ್ಕತ್ತೆ ಅಂತ ಹೇಳ್ತಾರೆ. ಗುರುತ್ವಾಕರ್ಷಣ ಬಲ ಭೂಮಿಗೆ ಅತ್ಯಂತ ಉತ್ಕರ್ಷತೆಯಿಂದ ಇದ್ದಾಗ ನೀರು ಅದಕ್ಕೆ ಆಕರ್ಷಣೆ ಆಗ್ತದೆ, ಅದಕ್ಕೆ ಸಮುದ್ರ ಉಕ್ಕತ್ತೆ. ಅದಕ್ಕೆ ಈವನ್ ನೀವು ಕೋಸ್ಟಲ್ ಏರಿಯಾ ನೋಡಿ, ಕರಾವಳಿ ಪ್ರದೇಶಕ್ಕೆ ಹೋದರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ತೆರೆಗಳೇ ಜಾಸ್ತಿ, ನದಿಲೂ ತೆರೆಗಳೇ ಜಾಸ್ತಿ. ಈವನ್ ನಮ್ಮ ಹಳ್ಳಿ ಪ್ರದೇಶಗಳಲ್ಲೂ ಸಹ ಅವತ್ತು ಬಾವಿಯ ನೀರು ಮೇಲ್ಮಟ್ಟದಲ್ಲಿರುತ್ತೆ. ನಮ್ಮ ಮನುಷ್ಯನ ದೇಹವೂ ಸಹ ಪ್ರತಿಶತ 60 ನೀರು ಇದ್ದ ಕಾರಣ ನಮ್ಮಲ್ಲೂ ನೀರು ಉಂಟಲ್ಲ. ನಮ್ಮದು ಇದು ಸ್ಥೂಲ ದೇಹದಲ್ಲಿ ನಮ್ಮಲ್ಲಿ ಏನೇನಾಗಿದೆ, ಮನುಷ್ಯನ ದೇಹದ ಈಗ ಪ್ರಾಕ್ಸಿಮೇಟ್ ಕಾಂಪೋಸಿಷನ್ ಅಂತ ಕರಿತೇವೆ. ನಾನು ಆಹಾರ ವಿಜ್ಞಾನಿಯಲ್ಲಿ ಆಗಿ ನಮ್ಮ ದೇಹದಲ್ಲಿ ಯಾವ್ಯಾವ ಅಂಶ ಇದೆ, ಈಗ ಖನಿಜಗಳು ಎಷ್ಟಿದೆ ಮನುಷ್ಯನ ದೇಹದಲ್ಲಿ, ಸಸಾರಜನಕ ಎಷ್ಟಿದೆ, ನಮ್ಮಲ್ಲಿ ಕೊಬ್ಬಿನ ಅಂಶ ಎಷ್ಟಿದೆ, ನಮ್ಮಲ್ಲಿ ನೀರಿನ ಅಂಶ ಎಷ್ಟಿದೆ ಅಂಥೇಳಿ ನಾವು 6 ಪ್ರಾಕ್ಸಿಮೇಟ್ ಪ್ರಿನ್ಸಿಪಲ್ಸ್ ಹೇಳ್ತೇವೆ. ಹಾಗೆ ಮನುಷ್ಯನ ದೇಹದಲ್ಲಿ ಪ್ರತಿಶತ 60 ಭಾಗ ನೀರಿದೆ. ಗುರುತ್ವಾಕರ್ಷಣ ಬಲ ಯಾವಾಗ ಈ ಸಮಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ, ಈಗ ಹುಣ್ಣಿಮೆಯಲ್ಲಿ ರವಿ ಚಂದ್ರರ ಮಧ್ಯೆ ಭೂಮಿ ಬರುತ್ತೆ, ಅಮಾವಾಸ್ಯೆಯಲ್ಲಿ ರವಿ ಭೂಮಿಯ ಮಧ್ಯೆ ಚಂದ್ರ ಬರುತ್ತೆ. ಈ ಸಮಯದಲ್ಲಿ ಯಾವ ಗುರುತ್ವಾಕರ್ಷಣ ಬಲ ಭೂಮಿ ಮೇಲೆ ಬೀಳ್ತಾ ಇರುತ್ತೆ ಅತ್ಯಂತ ತೀಕ್ಷ್ಣವಾಗಿ ಇರ್ತದೆ. ಅದನ್ನು ನಾವು ಧನಾತ್ಮಕವಾಗಿ ಸದ್ವಿನಿಯೋಗ ಮಾಡಬೇಕು. ಯಾಕಂದರೆ ನಮ್ಮಲ್ಲೂ ನೀರು ಉಂಟಲ್ಲ ಪ್ರತಿಶತ 60 ಭಾಗ, ಅದೇನಾಗ್ತದೆ ಎಲ್ಲಿ ಹೇಗೆ ಸಮುದ್ರ ಉಕ್ಕತ್ತೆ ನಮ್ಮಲ್ಲೂ ಆ ಒಂದು ಉತ್ಕರ್ಷತೆ ಜಾಸ್ತಿ ಇರುತ್ತೆ. ಅದು ಅತಿಶಯೋಕ್ತಿಯಾದಾಗ ಉದ್ರೇಕ ಆಗ್ತದೆ. ಉದ್ರೇಕ ಆದಾಗ ಜಗಳ ಆಡಬೇಕು ಅನಿಸುತ್ತೆ. ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅಥವಾ ಚೋದಕ ಕನ್ನಡದಲ್ಲಿ ಹೆಚ್ಚಾಗತ್ತೆ. ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಅದಕ್ಕೆ ಜಗಳಾಡ್ತಾರೆ, ಸೆಮಿ ಕ್ರಾಕ್ ಅಂತೆಲ್ಲ ಬೈತಾರೆ. ನಾವು ನಂಬ್ತಾ ಇರಲಿಲ್ಲ ಸಣ್ಣವರಿದ್ದಾಗ, ಸುಮ್ಮನೆ ಬೈತಾರೈತೆ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಏನು ಅಂಥೇಳಿ. ಈ ಒಂದು ಇನ್ಕ್ವಿಸಿಟಿವ್ ಮೈಂಡಲ್ಲಿ ನಾನು ಅಭ್ಯಾಸ ಮಾಡಿದಾಗ ಅತ್ಯಂತ ಅಮೋಘವಾದ ವಿಷಯಗಳು ಗೋಚಾರ ಆಯಿತು. ಈ ವಿಷಯಗಳ ಬಗ್ಗೆ ನಾನು ಹೆರಾಲ್ಡ್ ಆಫ್ ಹೆಲ್ತ್ ಅನ್ನುವಂತಹ ಒಂದು ವೈಜ್ಞಾನಿಕ ನಿಯತಕಾಲಿಕೆಯಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಬೇಕಾದ್ರೆ ಈ ಎಲ್ಲ ವೈಜ್ಞಾನಿಕ ನಿಯತಕಾಲಿಕೆಗಳ ವೈಜ್ಞಾನಿಕ ವಿಶ್ಲೇಷಣೆ ನನಗೆ ಈ ಒಂದು ಇದರಲ್ಲಿ ಓದಿದ್ದೇನೆ.